ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಬಸ್ ಕಾರ್ತಿಕ್. ಸೊ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆದರೆ ರಾಯರ ದಿನವೇ ನಮ್ಮ ಶಿಕ್ಷಣ ಸಚಿವ ಒಬ್ಬ ಯೋಗ್ಯ ಶಿಕ್ಷಣ ಸಚಿವ ಅಂತಲೇ ಹೇಳ್ಬೋದು. ಅವ್ನು ಏನು ತಲೆಯಲ್ಲಿ ಬುದ್ಧಿ ಇದೆಯೋ ಏನೋ ಗೊತ್ತಿಲ್ಲ. ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ, ನಿಮ್ಮ ಕಾರ್ತಿಕ. ಸೊ ವಿಷಯ ಇಷ್ಟೇ, ಬ್ಯಾನ್ ಆಗಿದ್ದಂಥ ಹಿಜಾಬ್ಗೆ ಅವಕಾಶ ಕೊಟ್ಟಂಥ ಒಬ್ಬ ಅಯೋಗ್ಯ ಶಿಕ್ಷಣ ಸಚಿವ ಮಧು. ಸೊ ಅವನಿಗೆ ಬುದ್ಧಿ ಇದೆಯೋ ಇಲ್ವೋ ದೇವರಾಣೆಗಳು ಗೊತ್ತಿಲ್ಲ. ಒಂದು ಆಯಿತು, ಇಷ್ಟು ದಿನ ನಾವು ಓದ್ಬೇಕಾದ್ರೆ ಹಾಕೋಬರೋರು ಅದನ್ನು ಇಶ್ಯೂ ಮಾಡಿದ್ದಂಥ ಸಂದರ್ಭದಲ್ಲಿ ಒಂದು ಕೋಡ್ ಆಫ್ ಯೂನಿಫಾರ್ಮ್ ಅಥವಾ ಯೂನಿಫಾರ್ಮ್ ಹೇಗೆ ಹಾಕಬೇಕು ಅಥವಾ ಯಾವ ರೀತಿ ಒಂದು ಸಮವಸ್ತ್ರ ಇದೇ ಹಾಕಬೇಕು ಅನ್ನೋ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳೋ ಅಂಥ ಒಬ್ಬ ಅಯೋಗ್ಯ ಶಿಕ್ಷಣ ಸಚಿವ ಅಂತ ಹೇಳ್ಬೋದು. ಮೊದಲನೇದು. ಎರಡನೇದು, ಇದು BJP ಅವ್ರು ಇದ್ದಾಗ ಬಂತು, ಓಕೆ ಆಯಿತು, ಏನೋ ಒಂದು ಅವ್ರು ಬ್ಯಾನ್ ಮಾಡಿದರು. ನಾನು ಹೇಳೋದು, ಸಮವಸ್ತ್ರಕ್ಕೆ ಯಾಕಪ್ಪ ನೀನು ಧರ್ಮನ ಅಂಟಿಸ್ತೀಯಾ? ಧರ್ಮನ ಅಂಟಿಸಿದಾಗ ಈಗ ಅವನು ಮುಸ್ಲಿಮ್ ಅಂತ ಗೊತ್ತಾಗಬೇಕು. ಇವರು ಕೇಸರಿ ಹೋಗ್ತಾರೆ, ಇವನು ಕೇಸರಿ ಹಾಕೊಂಡು ಹೋದ ತಕ್ಷಣ ಇವನು BJP ಅಂತ ಗೊತ್ತಾಗಬೇಕು, ಹಿಂದೂ ಅಂತ ಗೊತ್ತಾಗಬೇಕು. ಇನ್ನೊಬ್ರು ಯಾರೋ ಬ್ಲೂ ಕಲರ್ದು ಹೋಗ್ತಾರೆ, ಜೈ ಭೀಮು, ಅವನು ಅಂಬೇಡ್ಕರ್ ಅವ್ರ ಕಡೆಯವರು SC ಅಂತ ಗೊತ್ತಾಗಬೇಕು. ಇನ್ನೊಬ್ಬರು ರೈತರದ್ದು ಹೋಗ್ತಾರೆ, ನಮ್ಮ ರೈತಾಪಿ ಜನ ಹಸಿರು ಬಣ್ಣ, ಅವನು ರೈತ ಅಂತ ಗೊತ್ತಾಗಬೇಕು, ಇಲ್ಲ ಒಕ್ಕಲಿಗ ಅಂತ ಜಾತಿಲಿ ಗೊತ್ತಾಗಬೇಕು, ಇಲ್ಲ ಕುರುಬ ಅಂತ ಗೊತ್ತಾಗಬೇಕು. ಓವರಾಲ್ ಆಗಿ ನಿನ್ನ ಉದ್ದೇಶ ಏನು, ಯಾವ್ಯಾವ ಜಾತಿಯವರು ಯಾವ್ಯಾವ ಧರ್ಮದವರು ಅಂತ ಗೊತ್ತಾಗಬೇಕು. ನಾಚಿಕೆ ಆಗಲ್ವೇನ್ರಿ ಮಧು ಬಂಗಾರಪ್ಪನವ್ರೆ? ನಿಮ್ಮ ಯೋಗ್ಯತೆಗೆ ಜಾತಿನ ಸರ್ಕಾರದಲ್ಲಿ ತಂದ್ರಿ, ಅಲ್ಲಿ ರಿಸರ್ವೇಷನ್ ಕೊಡೋ ಮಟ್ಟಕ್ಕೆ ಬಂದ್ರಿ, ಅದಾದಮೇಲೆ ಅದು ಸ್ಟೇ ಆಯಿತು ಓಕೆ, ಪ್ರಮೋಷನಲ್ ರಿಸರ್ವೇಷನ್ ಇಲ್ಲ, ಅದೇನೋ ಹಾಳು ಬಿದ್ದು ಅಲ್ಲಿ ನೀವು ಮಕ್ಕಳು ಮನಸ್ಸಲ್ಲಿ ಜಾತಿನ ಬೀಜ ಉಣ್ಣಿಸ್ತಿರಲ್ಲ, ನಿಮಗೆ ಏನು ತಗೊಂಡು ಹೊಡಿಬೇಕ್ರಿ ಮಧು ಅವರೇ? ನಿಮ್ಮ ಯೋಗ್ಯತೆಗೆ ಒಬ್ಬ ಶಿಕ್ಷಣ ಇಲ್ಲದೇ ಇದ್ದರೆ ನೀವು ಯು ಆರ್ ದ ವರ್ಸ್ಟ್ ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್ ಏನಕ್ಕೆ ಅಂತ ಅಂದರೆ ಅಯೋಗ್ಯತನದ ಪರಮಾವಧಿ. ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ ನಿನ್ನಂಥವನ್ನ ಮುಂದೆ ನೀವು ಬೆಸ್ಟ್ ಎಕ್ಸಾಂಪಲ್, ಇಂಥವನೊಬ್ಬ ಅಯೋಗ್ಯ ಆಗಿದ್ದಪ್ಪ, ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಹೇಳ್ತೀವಿ. ಮೊದಲನೇದು. ಎರಡನೇದು, ಶಿಕ್ಷಣ ಸಚಿವರಲ್ಲಿ ಎಂಥವ್ರಾಗಿದ್ರಿ? ಗೋವಿಂದೇಗೌಡರು, ಸುರೇಶ್ ಕುಮಾರು, ಹುಚ್ಚ ವಿಶ್ವನಾಥ್ ಬಿಡಿ, ಆದರೆ ಅವ್ನು ನಿನ್ನಂಥ ಹುಚ್ಚ ಡಿಸಿಷನ್ನ ಯಾವತ್ತೂ ತಗೊಂಡಿಲ್ಲ ಅವನು. ಆಯಿತಾ? ಅದಾದ ನಂತರದಲ್ಲಿ ಶಿಕ್ಷಣ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಗಿದ್ದರು. ಇವರೆಲ್ಲರಿಗಿಂತ ತುಂಬ ಯೋಗ್ಯ ವ್ಯಕ್ತಿ ಅಂತ ಅಂದರೆ ನಮ್ಮ ಚಿಕ್ಕಮಗಳೂರಿನ ಗೋವಿಂದೇಗೌಡರು. ಅವರಂಥವ್ರು ಆಗಿರ್ತಕ್ಕಂಥ ಒಂದು ಶಿಕ್ಷಣ ಇಲಾಖೆಯಲ್ಲಿ ನಿನ್ನಂಥ ಒಬ್ಬ ಅಯೋಗ್ಯ ಏನು ಅಂತ ಬಂದುಬಿಟ್ನೆ ರೀ ಮಧು ಅವರೇ. ನೀವು ಹಿಜಾಬ್ನ ಇದು ಮಾಡಲ್ಲ ಯಾಕ್ರಿ? ಮುಸ್ಲಿಮ್ಸ್ ಅಂದರೆ ಅಷ್ಟೊಂದು ಇಷ್ಟ ಅಂದರೆ ನೀನು ನಿನ್ನ ಮಕ್ಳಿಗೆ ಹಿಜಾಬ್ನ ಹಾಕಿ ಕಳಿಸು, ಮಾಡು. ಅದನ್ನು ಒಂದು ಕರ್ನಾಟಕ ಜಡ್ಜಸ್ ಏನು ಹೇಳಿದ್ರು, ಇಟ್ಸ್ ನಾಟ್ ಎಸೆನ್ಷಿಯಲ್ ಅಂತ ಹೇಳಿದ್ರು. ಆಯಿತು, ನಾನು ಒಪ್ಕೊಳ್ಳೋಣ, ಅವ್ರ ಧರ್ಮದಲ್ಲಿ ಧರ್ಮಾಧಾರಿತವಾಗಿ ನೀನು ಯಾಕಪ್ಪ ಶಿಕ್ಷಣ ಕೊಡಬೇಕು? ಸೊ ಧರ್ಮಾಧಾರಿತವಾಗಿ ಶಿಕ್ಷಣ ಕೊಡಂಗಿದ್ರೆ ಅದು ಶಿಕ್ಷಣನೇ ಅಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಯಾಕಪ್ಪ ಅಶಾಂತಿನ ಸೃಷ್ಟಿ ಮಾಡ್ತೀಯ? ಅಯೋಗ್ಯ ಮಧು, ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಸ್ನೇಹಿತರೆ, ಅವ್ರು ಏನಾರ ಮಾಡ್ಕೊಳ್ಳಿ ಸರ್ಕಾರದಲ್ಲಿ, ದಯವಿಟ್ಟು ಈ BJP ಅವ್ರು ಆಡ್ತಾರೆ ಇವ್ರು ಆಡ್ತಾರೆ ಅಂತ ಇದು ಮಾಡೋದು ಬೇಡ. ಅವ್ನು ಹಿಜಾಬಾರ ಹಾಕೊಂಡು ಬರಲಿ, ಮತ್ತೊಬ್ಬನಾರ ಹಾಕೋ ಬರಲಿ, ಆದರೆ ಯಾರೇನೇ ಬಂದರೂ ನಾನು ಹೇಳೋದು, ಮಕ್ಕಳುಗಳಿಗೆ ಓದೋದ್ರ ಬಗ್ಗೆ ಆಸಕ್ತಿ ಇರಲಿ, ಜಾತಿ ಧರ್ಮ ಎಲ್ಲವನ್ನು ಮೀರಿ ಬೆಳೀರಿ. ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನು ಅಂದರೆ, ಈಗ ಆಯಿತು, ಅವ್ರು ಹಿಜಾಬ್ಗೆ ನೀನು ಪರ್ಮಿಷನ್ ಕೊಟ್ಬಿಟ್ರೆ ನಿಮ್ಮ ಅವ್ರ ಓಟೆಲ್ಲ ನಿಮಗೆ ಬೀಳುತ್ತೆ ಅಂತನ ಅರ್ಥ, ಅಥವಾ ಇವ್ರು ಬ್ಯಾನ್ ಮಾಡಿದ್ರೆ ಇವ್ರಿಗೆ ಬೀಳುತ್ತೆ ಅಂತನ ಅರ್ಥ ರೀ? ಮಾಡಿರೋ ಕೆಲಸನ ತೋರಿಸ್ರಿ. ಯಾವುದೋ 5 ಗ್ಯಾರಂಟಿ ಕೊಡ್ತೀರಾ, ಇನ್ನೇನೋ ಮಾಡ್ತೀರಾ, ಯಾಕ್ರಿ ಇಂಥ ತರ್ತರಲೆ ಕೆಲಸಗಳನ್ನ ಮಾಡ್ತೀರಾ ಮಧು ಅವರೇ? ಸಿದ್ದರಾಮುಲ್ಲಾ ಖಾನ್, ನಿಮಗೆ ಮುಸ್ಲಿಮ್ಸ್ ಅವ್ರದ್ದೇ ಉಣ್ಬೇಕು ಮಾಡಬೇಕು ಅಂದ್ರೆ ಹೋಗಪ್ಪ, ಕನ್ವರ್ಟ್ ಆಗು, ಅವ್ರ ಪ್ರೀತಿ ವಿಶ್ವಾಸನೇ ಬಳಸು. ಯಾಕೆ ಜನಗಳ ನಡುವೆ, ವಿದ್ಯಾರ್ಥಿಗಳ ನಡುವೆ ಜಾತಿ ಧರ್ಮ ತಂದು ಅವ್ರಗಳ ಮಧ್ಯೆ ವಿಷ ಬೀಜನ ಬಿತ್ತುತ್ತೀರಾ? ಇದೊಂದೇ ಸಾಕು. ಈಗ BJP ಅವ್ರು ಫುಲ್ ಅಲರ್ಟ್ ಆಗ್ತಾರೆ, ಎಲ್ಲ ಮಾಡ್ತಾರೆ. ನಾನು ಹೇಳೋದು ಇಷ್ಟೇ, ಮುಸಲ್ಮಾನ್ಸ್ಗೆ ನೀವು ಎಲ್ಲಿವರೆಗೆ ನೀವು ಸ್ವಂತ ಬುದ್ಧಿಯಿಂದ ಇರೋದಿಲ್ಲ, ಅಲ್ಲಿವರೆಗೆ ಇದೇ ಗೋಳು. ಒಂದು. ಎರಡನೇದು, ನಿಮ್ಗೆ ಆಗದೆ ಕುಮಾರಸ್ವಾಮಿ ಆ್ಯಂಡ್ JDS ಪಕ್ಷ. ನಾನು ಗಂಟಾಘೋಷವಾಗಿ ಹೇಳ್ತೀನಿ, ನೀವು ಓಟ್ ಹಾಕ್ತೇ ಇರಲಿ, ಚಿಂತೆ ಇಲ್ಲ. ಇದಕ್ಕೂ ಕುಮಾರಸ್ವಾಮಿನೇ ಪರಿಹಾರ ಮಾಡೋದು. ಈಗ ಏನಕ್ಕೆ ಇವ್ರು ಕೊಟ್ಟಿದ್ದಾರೆ ವಿ ಡೋಂಟ್ ನೋ, ಆಯಿತಾ? ಏನೋ TP ಬರುತ್ತೆ, ಅಥವಾ ಇವ್ರಿಗೆ ನೀವು ಉಣಿಸಿದ್ರಲ್ಲ ಅದರಲ್ಲಿ ಜಸ್ಟ್ ಮಿಸ್ ಆಗಿ
ಗೆದ್ದಿದ್ದು. ಓಟ್ ಹಾಕದೆ ಉಣಿಸಿದ್ರು, ಅಂದರೆ ಪ್ರೀತಿ ವಿಶ್ವಾಸ ತೋರಿಸ್ದೆ ಉಣಿಸಿದ್ರಲ್ಲ ದಾವಣಗೆರೆಯಲ್ಲಿ. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ ಅದು. ಆದರೆ ನಿನ್ನಂಥ ಅಯೋಗ್ಯನ ಏನು ಅಂತ ಶಿಕ್ಷಣ ಸಚಿವ ಮಾಡ್ಕೊಂಡಿದ್ದೀವೋ ವಿ ಡೋಂಟ್ ನೋ. ಅದಕ್ಕೆ ಹೇಳೋದು ಮನುಷ್ಯನಿಗೆ ವಿವೇಕ ವಿನಯ ಭಾಳ ಮುಖ್ಯ. ವಿನಯನ ನಾವು ಡಾಕ್ಟರ್ ರಾಜ್ಕುಮಾರ್ನ ನೋಡಿ ಕಲಿತ್ರೆ ವಿವೇಕನ ನಾವು ಡಾಕ್ಟರ್ ಅಬ್ದುಲ್ ಕಲಾಂನ ನೋಡಿ ಕಲಿಬೇಕಂತೆ. ಸೊ ವಿವೇಕ ವಿನಯ ಉದಾಹರಣೆ ಕೊಟ್ಟಿದ್ದು. ಆದರೆ ಒಂದಂತೂ ನಿಜ ನೋಡಪ್ಪ, 4ನೇ ಕ್ಲಾಸ್ ಓದಿದಂಥ ಡಾಕ್ಟರ್ ರಾಜ್ಕುಮಾರು ತನ್ನ ವಿನಯ ಮತ್ತು ವಿವೇಕದಿಂದ ತುಂಬ ಎತ್ತರಕ್ಕೆ ಬೆಳೆದ್ರು. ಅಬ್ದುಲ್ ಕಲಾಂ ಅವರು ಓದ್ಕೊಂಡು ಬೆಳೆದ್ರು. ಇವರು ಎರಡರೂ ಇಲ್ಲದೆ ಇರ್ತಕ್ಕಂಥ ನಿನ್ನಂಥ ಅಯೋಗ್ಯ ಶಿಕ್ಷಣ ಸಚಿವ ಆದ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇಷ್ಟೇ ಸ್ನೇಹಿತರೆ, ಏನಾರ ಡಿಸಿಷನ್ ಆಗಲಿ ಏನಾರ ಆಗಲಿ, ಆದ್ದರಿಂದ ದಯವಿಟ್ಟು ಅದನ್ನು ತಲೆಗೆ ಇಟ್ಕೊಳ್ದೆ ನೀವು ಮಕ್ಕಳಾಗಿ ಎಲ್ಲರೊಟ್ಟಿಗೆ ಒಂದಾಗು ಮಂಕುತಿಮ್ಮ, ಎಲ್ಲರೊಟ್ಟಿಗೆ ಒಂದಾಗು ಮಂಕುತಿಮ್ಮ ಅಂತ ಜೀವನ ಮಾಡಿ. ವೆದರ್ ಯಾವಳೋ ಒಬ್ಬ ಹಿಜಾಬ್ ಹಾಕೋ ಬರ್ತಾಳೆ, ಇನ್ನೊಬ್ಬ ಯಾವನೋ ಕೇಸರಿ ಶಾಲ್ ಹಾಕೋ ಬರ್ತಾನೆ, ಮತ್ತೊಬ್ಬ ಯಾರೋ ಜನಿವಾರ ಹಾಕೋ ಬರ್ತಾನೆ, ಇಟ್ಸ್ ಎ ನೋ ಮ್ಯಾಟರ್. ವಿಶ್ವಮಾನವನಾಗಿ ಬದುಕಿ, ಮನುಜ ಮತ ವಿಶ್ವಪಥ ಅಂತ ಬದುಕಿ ಅಂತ ಹೇಳ್ತಾ, ಸೊ ಇಂಥ ಅಯೋಗ್ಯ ಶಿಕ್ಷಣ ಸಚಿವ ಇನ್ಯಾವತ್ತೂ ರಾಜ್ಯಕ್ಕೆ ಬೇಡ. ಸೊ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.